ಸರ್ಕಾರ ಇಳಿಕೆ ಮಾಡಿರೋದು $177. ಮಧ್ಯಪ್ರಾಚ್ಯ ಯುದ್ಧದ ಎಫೆಕ್ಟ್ ಫೆಬ್ರವರಿಯಲ್ಲಿ $73 ಇತ್ತು. ಕಚ್ಚಾ ತೈಲ, ಒಂದು ಬ್ಯಾರಲ್ ಕಚ್ಚಾ ತೈಲ $73 ಇತ್ತು ಫೆಬ್ರವರಿಯಲ್ಲಿ. ಫೆಬ್ರವರಿ 28ರಿಂದ ಮಧ್ಯಪ್ರಾಚ್ಯ ಯುದ್ಧ ಶುರುವಾಯಿತು. ಅವತ್ತಿನಿಂದ ಕಚ್ಚಾ ತೈಲದ ಬೆಲೆ ಹೇಗೆ ಏರಿಕೆ ಆಗಿದೆ ನೋಡಿ. ಮಾರ್ಚ್ ಅಲ್ಲಿ $80, ಏಪ್ರಿಲ್ನಲ್ಲಿ $126ಗೆ ಏರಿಕೆ ಆಗಿತ್ತು. ಮೇನಲ್ಲಿ $120, ಜೂನ್ನಲ್ಲಿ 73. ಈಗ ಜುಲೈ 1ನೇ ತಾರೀಕು ಇವತ್ತು $72.94ಗೆ ಬಂದು ನಿಂತಿದೆ. ಬ್ಯಾಕ್ ಟು ನಾರ್ಮಲ್ ಆಗಿದೆ. ಯುದ್ಧಕ್ಕಿಂತ ಮುಂಚೆ ಅಂದ್ರೆ ಫೆಬ್ರವರಿ ತಿಂಗಳಲ್ಲಿ ಏನು ದರ ಇತ್ತೋ ಅದೇ ದರಕ್ಕೆ ಈಗ ಜುಲೈ 1ನೇ ತಾರೀಕು ಬಂದು ನಿಂತಿದೆ. ಒಂದು ಬ್ಯಾರಲ್ ಕಚ್ಚಾ ತೈಲದ ಬೆಲೆ ಫೆಬ್ರವರಿಯಿಂದ ಜುಲೈ ತನಕ ಯಾವ ರೀತಿ ಏರಿಳಿತ ಆಗಿದೆ ಅನ್ನೋದನ್ನ ನೋಡ್ತಾ ಇದ್ರಿ ನೀವು ಸ್ಕ್ರೀನ್ ನಲ್ಲಿ. ಮಧ್ಯಪ್ರಾಚ್ಯ ಯುದ್ಧದ ಎಫೆಕ್ಟ್, ಮಧ್ಯಪ್ರಾಚ್ಯ ಯುದ್ಧ ಕೂಡ ನಿಂತಾಯಿತು. ಈಗ ಕಚ್ಚಾ ತೈಲದ ಬೆಲೆಯೂ ಸಹ ಬ್ಯಾಕ್ ಟು ನಾರ್ಮಲ್ ಆಗಿದೆ. ಆದರೆ ಮಧ್ಯಪ್ರಾಚ್ಯದ ಯುದ್ಧದ ಸಂದರ್ಭದಲ್ಲಿ ಕಚ್ಚಾ ತೈಲ ಏರಿಕೆ ಆದಾಗ ಏನ್ ಬೆಲೆ ಏರಿಕೆ ಆಯ್ತಲ್ಲ, ಅದೀಗ ಇಳಿಕೆ ಆಗುತ್ತಾ? ಗೃಹ ಬಳಕೆ LPG ಸಿಲಿಂಡರ್ ಬೆಲೆಯಲ್ಲೂ ಕೂಡ ಇಳಿಕೆ ಆಗತ್ತಾ? 2 ಹಂತದಲ್ಲಿ ಗೃಹ ಬಳಕೆ ಸಿಲಿಂಡರ್ನ ಬೆಲೆ $89 ಏರಿಸಿತ್ತು ಸರ್ಕಾರ. ವಾಣಿಜ್ಯ ಸಿಲಿಂಡರ್ ಬೆಲೆ ಇಳಿಕೆ ಬೆನ್ನಲ್ಲೇ ಗೃಹ ಬಳಕೆಯ ಗ್ಯಾಸ್ ಕೂಡ ದರ ಇಳಿಕೆ ಆಗೋ ಸಾಧ್ಯತೆ ಇದೆ. ಒಂದು ಸಿಲಿಂಡರ್ ಸಿಗ್ತಾ ಇರಲಿಲ್ಲ. ವಾಣಿಜ್ಯ ಸಿಲಿಂಡರ್, ಗೃಹ ಬಳಕೆ ಸಿಲಿಂಡರ್ ಎರಡರ ಮೇಲೂ ಬಹಳ ದೊಡ್ಡ ಹೊಡೆತ ಬಿತ್ತು. ಹೋಟೆಲ್ ಉದ್ಯಮದ ಮೇಲೂ ಕೂಡ ಮಧ್ಯಪ್ರಾಚ್ಯದ ಯುದ್ಧದ ಎಫೆಕ್ಟು ಬಹಳ ಜೋರಾಗಿ ಕೊಡಿತ್ತು. ಆ ಸಂದರ್ಭದಲ್ಲಿ ಬೆಲೆ ಏರಿಕೆ ಆಯಿತು ನಿಜ, ಆದ್ರೆ ಈಗ ಎಷ್ಟು ಇಳಿಕೆ ಆಗತ್ತೆ? ಜನಸಾಮಾನ್ಯರು ಕೂಡ ಹೇಳೋದು ಇದನ್ನೇ. ಏರಿಕೆ ಅಂದ ತಕ್ಷಣ ಸಡನ್ ಆಗಿ ಏರಿಕೆ ಮಾಡಿಬಿಡ್ತಾರೆ, ಆದ್ರೆ ಇಳಿಕೆ ಮಾಡೋದಕ್ಕೆ ಮಾತ್ರ ಮೀನಾಮೇಷ ಎಣಿಸ್ತಾರೆ ಅಂತ. ಏರಿಕೆ ಆಗತ್ತಾ ಅನ್ನುವಷ್ಟರಲ್ಲಿ ಆಗೇ ಬಿಟ್ಟಿರುತ್ತೆ. ಆದ್ರೆ ಈಗ ಬ್ಯಾಕ್ ಟು ನಾರ್ಮಲ್ ಆಗಿದೆ ಕಚ್ಚಾ ತೈಲದ ಬೆಲೆ. ಮಧ್ಯಪ್ರಾಚ್ಯ ಯುದ್ಧ ಮುಗಿದೋಗಿದೆ, ಪರಿಸ್ಥಿತಿ ನಾರ್ಮಲ್ ಆಗ್ತಾ ಇರುವಾಗ ಬೆಲೆ ಕೂಡ ಮೊದಲಿನ ದರಕ್ಕೆ ಬಂದು ನಿಲ್ಲುತ್ತಾ ಅಂತ ಜನ ಕಾಯ್ತಿದ್ದಾರೆ. $1,500ಕ್ಕೂ ಹೆಚ್ಚು ದರ ಏರಿಕೆ ಮಾಡಿದ್ದು ವಾಣಿಜ್ಯ ಸಿಲಿಂಡರ್, ಇಳಿಕೆ ಆಗಿದ್ದು ಮಾತ್ರ $177. ಕಚ್ಚಾ ತೈಲದ ಬೆಲೆ ಅಂತೂ ಕುಸಿತ ಆಗಿದೆ. ಹಾಗಾದ್ರೆ ಪೆಟ್ರೋಲ್ ಡೀಸೆಲ್ನ ಕತೆ ಏನು? ನಯಾರಾ ಬಂಕ್ ಪೆಟ್ರೋಲ್ ಡೀಸೆಲ್ನ ಬೆಲೆಯನ್ನ ಇಳಿಸಿದೆ. ಮಧ್ಯಪ್ರಾಚ್ಯ ಯುದ್ಧದ ಎಫೆಕ್ಟ್ ನಿಂದ ಮೊದಲು ಬೆಲೆ ಏರಿಕೆ ಆಗಿದ್ದೇ ನಯಾರಾ ಬಂಕ್ಗಳಲ್ಲಿ. ಪೆಟ್ರೋಲಿಗೆ $5, ಡೀಸೆಲ್ಗೆ $3 ಅಂತ ಮಧ್ಯಪ್ರಾಚ್ಯ ಯುದ್ಧದ ಸಂದರ್ಭದಲ್ಲಿ ಆರಂಭದಲ್ಲೇ ನಯಾರಾ ಬಂಕ್ಗಳಲ್ಲಿ ಪೆಟ್ರೋಲ್ ಡೀಸೆಲ್ನ ಮೇಲೆ ರೇಟ್ ಜಾಸ್ತಿ ಆಯಿತು. ಆದ್ರೆ ಈಗ ಕಚ್ಚಾ ತೈಲದ ದರ ಇಳಿಕೆ ಆಗಿದೆ. ಪ್ರಪ್ರಥಮವಾಗಿ ನಯಾರಾ ಬಂಕ್ಗಳಲ್ಲೇ ಬೆಲೆ ಇಳಿಕೆ ಆಗಿದೆ. ಪೆಟ್ರೋಲಿಗೆ $5, ಡೀಸೆಲ್ಗೆ $3 ಎಷ್ಟು ಜಾಸ್ತಿ ಮಾಡಿದ್ರೋ ಆ ಬೆಲೆಯನ್ನ ಈಗ ನಯಾರಾ ಬಂಕ್ ಇಳಿಕೆ ಮಾಡಿದೆ. ದೇಶದಾದ್ಯಂತ 7,000 ನಯಾರಾ ಬಂಕ್ಗಳಿದೆ, ಔಟ್ಲೆಟ್ಗಳಿದೆ ಇಡೀ ದೇಶದಾದ್ಯಂತ. ಪೆಟ್ರೋಲ್ $5, ಡೀಸೆಲ್ $3 ಇಳಿಕೆ ಆಗಿದೆ. ಯುದ್ಧದ ವೇಳೆ ಪೆಟ್ರೋಲಿಗೆ $5.30, ಡೀಸೆಲ್ಗೆ $3 ನಯಾರಾ ಪೆಟ್ರೋಲ್ ಬಂಕ್ ಏರಿಕೆ ಮಾಡಿತ್ತು. ಮಧ್ಯಪ್ರಾಚ್ಯ ಯುದ್ಧ ಪೀಕಲ್ಲಿರುವಾಗ ನಯಾರಾ ಪೆಟ್ರೋಲ್ ಬಂಕ್ಗಳಿಗೆ ಹೋದ್ರೆ ಆಗ ಬೆಲೆ ಏರಿಕೆಯ ಬಿಸಿ ತಟ್ಟಿತ್ತು ಜನಕ್ಕೆ. ಆದ್ರೆ ಈಗ ಕಚ್ಚಾ ತೈಲದ ಬೆಲೆ ಏರಿಕೆ ಆಗ್ತಾ ಇದ್ದಂತೆ ಪೆಟ್ರೋಲ್ ಡೀಸೆಲ್ ರೇಟ್ ಕೂಡ ಇಳಿಕೆ ಮಾಡಿದೆ. ಆದ್ರೆ ಕೇಂದ್ರ ಸರ್ಕಾರ ಬೆಲೆ ಇಳಿಸತ್ತಾ ಪೆಟ್ರೋಲ್ ಡೀಸೆಲ್ ಮೇಲೆ? ಮಧ್ಯಪ್ರಾಚ್ಯ ಯುದ್ಧ ಅಂತೂ ಅಂತ್ಯ ಆಯಿತು. ಕಚ್ಚಾ ತೈಲದ ದರ ಇಳಿಕೆ ಆಗಿದೆ. ಜನಸಾಮಾನ್ಯರಿಗೆ ತೈಲ ಬೆಲೆ ಇಳಿಸಿ ರಿಲೀಫ್ ಕೊಡುತ್ತಾ ಮೋದಿ ಸರ್ಕಾರ? ಜನಸಾಮಾನ್ಯರು ಈಗಾಗಲೇ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಿಂದ ಕಂಗಾಲಾಗಿದ್ದಾರೆ. ಪೆಟ್ರೋಲ್ ಡೀಸೆಲ್ನ ಬೆಲೆ ಏರಿಕೆ ಒಂದು ಕಡೆ ಆದ್ರೆ ಸಿಲಿಂಡರ್ ಮೇಲಿನ ಬೆಲೆ ಏರಿಕೆ, ಹೋಟೆಲ್ ಉದ್ಯಮ ಕಂಗಾಲಾಗಿತ್ತು. ಈಗ ಹೋಟೆಲ್ ಊಟ ತಿಂಡಿ ಮುಟ್ಟೋದಲ್ಲ, ಅಷ್ಟರ ಮಟ್ಟಿಗೆ ದರ ಏರಿಕೆ ಆಗಿದೆ. ಎಲ್ಲವೂ ಒಂದಕ್ಕೊಂದು ಚೈನ್ ಲಿಂಕ್. ಈಗ ಕಚ್ಚಾ ತೈಲದ ಬೆಲೆ ಇಳಿಕೆ ಆಗಿರೋದ್ರಿಂದ ಸರ್ಕಾರ ಯಾವ ರೀತಿ ತೀರ್ಮಾನ ತಗೊಳ್ಳುತ್ತೆ? ಖಾಸಗಿ ನಯಾರಾ ಪೆಟ್ರೋಲ್ ಬಂಕ್ಗಳಲ್ಲೇ ಈಗ ಬೆಲೆ ಇಳಿಕೆ ಆಗಿದೆ. ಹಾಗಾದ್ರೆ ಕೇಂದ್ರ ಸರ್ಕಾರ ಏನ್ ತೀರ್ಮಾನ ತಗೊಳ್ಳುತ್ತೆ ಅಂತ ಜನಸಾಮಾನ್ಯರು ಕೇಳುವಂತಾಗಿದೆ. ಈಗ ಸರ್ಕಾರ ತೀರ್ಮಾನ ತಗೊಳ್ಳುತ್ತಾ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನ ಇಳಿಕೆ ಮಾಡೋದ್ರ ಬಗ್ಗೆ? ಸರ್ಕಾರಿ ಸ್ವಾಮ್ಯದ ತೈಲ ಕಂಪನಿಗಳು ಇನ್ನೂ ಕೂಡ ಬೆಲೆಯನ್ನ ಬದಲಾಯಿಸಿಲ್ಲ. ನಯಾರಾ ಕಂಪನಿ ಮಾತ್ರ ಈಗ
ಕಚ್ಚಾ ತೈಲದ ಬೆಲೆ ಇಳಿಕೆ ಆಗ್ತಾ ಇದ್ದಂತೆ ಪೆಟ್ರೋಲ್ ಮತ್ತು ಡೀಸೆಲ್ನ ಬೆಲೆಯಲ್ಲಿ ಇಳಿಕೆ ಮಾಡಿದೆ. ಜನ ಕೂಡ ಫಿಕ್ಸ್ ಆಗ್ಬಿಟ್ಟಿರ್ತಾರೆ, ಒಂದು ಸಲ ಜಾಸ್ತಿ ಆಯಿತು ಅಂದರೆ ಇಳಿಕೆ ಅಂತೂ ಮಾಡಲ್ಲ ಇವರು, ಜಾಸ್ತಿ ಮಾಡ್ಕೊಂಡೇ ಹೋಗ್ತಾರೆ ಅಂತ. ಬಟ್ ಈಗ ಕೇಂದ್ರ ಸರ್ಕಾರ ರಿಲೀಫ್ ಕೊಡುತ್ತಾ ನೋಡಬೇಕು. ಗ್ಯಾಸ್ 1 to 3 ಕೊಟ್ಬಿಟ್ಟು ನಾವು ಗ್ಯಾಸ್ ತೊಗೊಂಡಿದ್ದೀವಿ. ನಾವು ಹೋಟೆಲ್ ಏನು ಬಂದ್ ಮಾಡಲಿಲ್ಲ, ಸೌದೆವೆಲ್ಲ ಅಡುಗೆ ಮಾಡಿ ಗ್ರಾಹಕರಿಗೆ ನೋಡಿದ್ದೀವಿ. ಇವತ್ತು ಯುದ್ಧ ಸ್ಟಾಪ್ ಆಗಿದೆ, ಸ್ವಲ್ಪ ರೇಟ್ ಕಡಿಮೆ ಮಾಡಿ. ನಾವು ಗ್ರಾಹಕರಿಗೆ ಸ್ವಲ್ಪ ರೇಟ್ ಕಡಿಮೆ ಮಾಡಿ ಕೊಡಬೇಕಲ್ವಾ, ಕಮ್ಮಿ ಮಾಡಿ. ಇದು ಸೆಂಟ್ರಲ್ ಗೌರ್ಮೆಂಟ್ಗಾಗಲಿ ಸ್ಟೇಟ್ ಗೌರ್ಮೆಂಟ್ಗಾಗಲಿ ಎಲ್ಲರಿಗೂ ಒಂದು ನಮ್ಮದು ರಿಕ್ವೆಸ್ಟ್ ಅಷ್ಟೇ. ಡೈಲಿ ನೀಡ್ಸ್ ಏನೇನಿದೆಯೋ ಈಗ ಪೆಟ್ರೋಲು ಅದೇ ಮೇನ್ ಎಲ್ಲರಿಗೂ ಬೇಕಾಗಿರೋದು. ಅದ್ರ ಮೇಲೆ ಸ್ವಲ್ಪ ಟ್ಯಾಕ್ಸ್ ಕಮ್ಮಿ ಮಾಡಿ ಮತ್ತು ಪ್ರೈಸು ಕಮ್ಮಿ ಮಾಡಿದ್ರೆ ಸ್ವಲ್ಪ ಮಿಡಲ್ ಕ್ಲಾಸ್ ಪೀಪಲ್ಗೆ ಯೂಸ್ ಆಗುತ್ತೆ. ಬಟ್ ಆಬ್ವಿಯಸ್ಲಿ ಅರ್ಥ ಆಗುತ್ತೆ, ಕಷ್ಟ ಆಗ್ತಾ ಇದೆ, ನಮಗೂ ಫೇಸ್ ಮಾಡೋದು ಇಟ್ ಇಸ್ ಡಿಫಿಕಲ್ಟ್ ಅಂತ. ಹೌದು, ಕಡಿಮೆ ಮಾಡಿದ್ರೆ ಎಲ್ಲರೂ ಜನಸಾಮಾನ್ಯರಿಗೆ ಒಳ್ಳೆಯದಾಗಿರುತ್ತೆ. ನಮ್ಮ ಗ್ಯಾಸ್ ರೇಟ್ ಜಾಸ್ತಿ ಆಗಿದೆ, ಎಲ್ಲ ಜಾಸ್ತಿ ಆಗಿದೆ. ಅದರಿಂದ ಸ್ವಲ್ಪ ಕಮ್ಮಿ ಆದರೆ ನಮಗೂ ಚೆನ್ನಾಗಿರುತ್ತೆ. ನಾವು ಊರಿಂದ ಬಂದು ಬದುಕಕ್ಕೆ ಬಂದಿರೋರು, ಕಮ್ಮಿ ಆದರೆ ನಮಗೂ ಸ್ವಲ್ಪ ಆರಾಮಾಗುತ್ತೆ. ಮೇಡಮ್, ಇವ್ರು ರೇಟ್ ಜಾಸ್ತಿ ಮಾಡ್ತಾ ಇದ್ರು ಕಮ್ಮಿ ಮಾಡೋಕ್ಕೆ ಬರೋದಿಲ್ಲ ಅನಿಸುತ್ತೆ. ಈಗ ಯುದ್ಧ ಆಯಿತು ಅಂತ ಹೇಳಿನೇ ಇದು ಮಾಡ್ತಾರೆ, ಜಾಸ್ತಿ ಆಯಿತು ಅಂತ. ಮತ್ತು ಅದೆಲ್ಲ ಸಾಲ್ವ್ ಆದಮೇಲೆ ಯಾಕೆ ಕಮ್ಮಿ ಮಾಡೋದಿಲ್ಲ ಅವರು? ಪಬ್ಲಿಕಲ್ಲಿ ಕೇಳಬೇಕಷ್ಟೇ, ಬಟ್ ಅವ್ರು ರೆಸ್ಪಾನ್ಸ್ ಮಾಡೋದಿಲ್ಲ ಯಾವುದಕ್ಕೂ. ಮಿಡ್ಲ್ ಕ್ಲಾಸ್ ಜನಗಳಿಗೆ ಮತ್ತು ಬಡವರಿಗೆ ತುಂಬ ಪ್ರಾಬ್ಲಮ್ ಆಗ್ತಿದೆ. 500 ರೂಪಾಯಿ ಹಾಕ್ಸ್ಕೊಂತಿದ್ವಿ, ಈಗ 150 ರೂಪಾಯಿ ಹಾಕ್ಸ್ಕೊಂಡು ಜೀವನ ಮಾಡೋ ಥರ ಆಗಿದೆ, ಬ್ಯಾಲೆನ್ಸ್ ಮಾಡಿಕೊಂಡು. ತುಂಬ ಕಷ್ಟ ಆಗ್ತದೆ. ಪೆಟ್ರೋಲ್ಗೆ ಇಲ್ಲ ಅಂದ್ರೂ ಕಾರ್ಗೆ ಒಂದು 4000 ಆಗ್ತಾ ಇದೆ ಮಂತ್ಲಿ. ಲಾಸ್ಟ್ ಟೈಮ್ ಅಂದರೆ ಒಂದು 6 months ಬಿಫೋರ್ ತೊಗೊಂಡ್ರೆ ಅದು ಸ್ವಲ್ಪ ಓಕೆ 100 ರೂಪೀಸ್ ಇತ್ತು, ಪರವಾಗಿಲ್ಲ. ಈಗ ಮತ್ತೆ ಒನ್ ಟೈಮು ತುಂಬ ಜಾಸ್ತಿ ಮಾಡಿದ್ದಾರೆ. ಟ್ಯಾಕ್ಸ್ ಖಂಡಿತ ಕಡಿಮೆ ಮಾಡಬೇಕು ಮೇಡಮ್. ಸ್ಟೇಟ್ ಗೌರ್ಮೆಂಟು ಕಮ್ಮಿ ಮಾಡಬೇಕು, ಸೆಂಟ್ರಲ್ ಗೌರ್ಮೆಂಟು ಕಮ್ಮಿ ಮಾಡಬೇಕು, ಆದ್ರೂ ಇದು ನಡೆಯುತ್ತೆ. ಇಲ್ಲ ಅಂದರೆ ಆಗಲ್ಲ. ತುಂಬ ತೊಂದರೆ ಆಗ್ತಾ ಇದೆ ಮೇಡಮ್. ಮಕ್ಕಳು ಫೀಸ್ ಕಟ್ಟೋಕ್ಕಾಗ್ತಲ್ಲ, ಇದು ಮಾಡೋಕ್ಕಾಗ್ತಲ್ಲ, ತುಂಬ ತೊಂದರೆ ಅನುಭವಿಸ್ತಾ ಇದ್ದೀವಿ. ದಯವಿಟ್ಟು ನಮ್ಮ ಸರ್ಕಾರ ಕೇಳ್ಕೊಳ್ಳೋದು ಅಂದರೆ ಸ್ವಲ್ಪ ಡೀಸೆಲ್ ರೇಟು ಪೆಟ್ರೋಲ್ ರೇಟು ಕಡಿಮೆ ಮಾಡಲಿ ಅಂತ ಬೇಡ್ಬೇಕು. ಅಟ್ಲೀಸ್ಟು ದುಡಿಮೆ ಮಾಡೋದಕ್ಕೂ ಇಲ್ಲಿ ಬಿಸ್ನೆಸ್ ಇಲ್ಲ, ನಮಗೆ ಫುಲ್ಲ ಸಂಕಷ್ಟದಲ್ಲಿ ಅನುಭವಿಸ್ತಾ ಇದ್ದೀವಿ. ಇದೊಂದನ್ನು ಕೇಳ್ಕೊಳ್ತಾ ಇದ್ದೀನಿ ನನ್ನ ಸರ್ಕಾರಕ್ಕೊಂದು ಮನವಿ. 430 ರೂಪಾಯಿ ಇದ್ದಿದ್ದು ಈಗ ನೋಡಿದ್ರೆ 944 5 ಪೈಸಾ. ಅಂದರೆ ತೊಗೊಂಡು ಬಂದಿರೋನು ಟೋಟಲ್ 1000 ರೂಪಾಯಿ ಒಂದು ಸಿಲಿಂಡ್ರು, 14 kg ಸಿಲಿಂಡ್ರು. ಸೊ ಜನಗಳಿಗಂತೂ ತುಂಬಾ ತೊಂದರೆ ಇದೆ ಮೇಡಮ್. ಖಂಡಿತ ಮೇಡಮ್, ನಿಮ್ಮ ಮುಖಾಂತರ ಆದರೂ ಸುವರ್ಣ ನ್ಯೂಸ್ನಿಂದ ನಿಮ್ಮ ಮುಖಾಂತರ ಆದರೂ ಇದಾದರೆ ಒಳ್ಳೆ ಜನಗಳಿಗೂ ತುಂಬ ಉಪಕಾರ ಆಗುತ್ತೆ ಮೇಡಮ್. ಇದಕ್ಕೆ ಕಾರಣ BJP ಕೇಂದ್ರ ಸರ್ಕಾರ ಕಾರಣ, ಹೌದಾ? ಇದು ರಾಜ್ಯ ಸರ್ಕಾರ ಏನು ಮಾಡೋಕ್ಕಾಗಲ್ಲ. ಅಲ್ಲಿಂದ ಮಾಡಿದ್ರೆ ನಮ್ಮಂಥ ಮಿಡಿಲ್ ಕ್ಲಾಸ್ ಅವ್ರಿಗೆ ಅನುಕೂಲ ಆಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.